ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರವನ್ನು ಬರೆದಿದ್ದಾರೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ಗೆ ಪತ್ರವನ್ನು ಬರೆದಿರುವಂತದ್ದು. ಆರ್ಎಸ್ಎಸ್ ಮಾನ್ಯತೆ ಬಗ್ಗೆ ಒಂದಷ್ಟು ಟಾಕ್ ವಾರ್ಸ್ಗಳು ಕೂಡ ನಡೀತಾ ಇದೆ. ಈಗ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ಗೆ ಪತ್ರವನ್ನು ಬರೆದಿದ್ದಾರೆ. ಪತ್ರದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ನವದೆಹಲಿಯಲ್ಲಿ ಪ್ರಿಯಾಂಕ್ ಖರ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ್ದಾರೆ. ಪಾರದರ್ಶಕತೆ ಕೇಳೋದು ತಪ್ಪ, ಪ್ರಿಯಾಂಕ್ ನನ್ನ ಪತ್ರದಲ್ಲಿ ಎಲ್ಲಾದರೂ ಹಿಂದೂ ಅಂತ ಇದೆಯಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಂದ್ರೆ ಸುದ್ದಿಗೋಷ್ಠಿ ನಡೆಸಿ ಆರ್ಎಸ್ಎಸ್ನ ಮಾನ್ಯತೆ ಬಗ್ಗೆ ಸ್ಪಷ್ಟನೆ ಕೊಡುವಂತ ಕೆಲಸ ಆಗಿದೆ. ವೈ ಇಸ್ ಇಟ್ ನೀಡೆಡ್? ಏನಕ್ಕೆ ಹೇಗೆ ಹೋಗ್ತಾ ಇದ್ದಾರೆ ಗೊತ್ತಾಗಬಾರ್ದ? ನಾನು ಅಮೇರಿಕಾಗೆ ಹೋದ್ರೆ, ರಾಹುಲ್ ಗಾಂಧಿ ಅವರು ಹೋದ್ರೆ ನೀವೆಲ್ಲ ಕೇಳ್ತೀರಾ ಎಲ್ಲಿಂದ ಬಂತು ದುಡ್ಡು, ಹೇಗೆ ಬಂತು, ಅದು ಯಾರು ಕೊಡ್ತಾ ಇದ್ದಾರೆ, ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ, ನಿಮ್ಗೆ ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಸರ್ಕಾರ ತಿಳ್ಕೊಳೋದು ಬೇಡವಾ? ಒಬ್ಬ ಲೀಡರ್ ಆಫ್ ಆಪೋಸಿಷನ್ ಆಫ್ ಲೋಕಸಭಾ ಹೋದರೆ ನಿಮ್ಗೆ ತೊಂದರೆ, ಲೀಗಲಿ ಹೋದರೆ ತೊಂದರೆ. ಇವರೆಲ್ಲ ಹೆಂಗೆ ಹೋಗ್ತಾ ಇದ್ದಾರೆ? ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ, ನಾನು ಸರ್ಕಾರಕ್ಕೆ ಬಂಡವಾಳ ತರಲಿಕ್ಕೆ ಹೋದಾಗ ನನಗೆ ಪರ್ಮಿಷನ್ ಕೊಟ್ಟಿಲ್ಲ. ಇವ್ರು ಯಾವ ಅಡಿನಲ್ಲಿ ಹೋಗ್ತಾ ಇದ್ದಾರೆ, ಇವ್ರು ಯಾವ ಬಂಡವಾಳ ತರ್ತಾ ಇದ್ದಾರೆ, ಇವ್ರದ್ದೇನು ಚಟುವಟಿಕೆಗಳೇನು ಕೇಳಬಾರ್ದಂತೆ ನಾವು. ಆಮೇಲೆ ನೋಡಿದೆ ಮೊನ್ನೆ ಮೋಹನ್ ಭಾಗವತ್ ಅವ್ರ ಸ್ಟೇಟ್ಮೆಂಟ್. ಅವ್ರೇನು ಹೇಳ್ತಾರೆ, ನಮಗೆ ಏನು ಅವಶ್ಯಕತೆ ಇಲ್ಲ ರಿಜಿಸ್ಟ್ರೇಷನ್. ಧರ್ಮಕ್ಕೆ ಯಾರು ರಿಜಿಸ್ಟ್ರೇಷನ್ ಕೇಳ್ತಾ ಇಲ್ಲ. ಯಾವುದೇ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೈನ್ ಧರ್ಮ ಇರ್ಬೋದು, ಬೇರೆ ಯಾವುದೇ ಧರ್ಮ ಇರ್ಬೋದು, ಯಾರು ರಿಜಿಸ್ಟ್ರೇಷನ್ ಧರ್ಮಕ್ಕೆ ಕೇಳ್ತಾ ಇಲ್ಲ. ನಿಮ್ಮ ಸಂಘಟನೆ ಕೇಳ್ತಾ ಇದ್ದೀವಿ. ಉಡಾಫೆಯಾಗಿ ಉತ್ತರ ಕೊಡೋದಲ್ಲ. ಯಾವ ಪೇಪರ್ ಇದೆ ತೋರಿಸ್ಬಿಡ್ಲಿ ನನಗೆ. ಬ್ಲ್ಯಾಂಕೆಟ್ ಇಮ್ಯುನಿಟಿ ಕೊಟ್ಟಿದ್ದಾರಾ ಇನ್ಕಮ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲ್ ಅವರು? IT ದವರು ಕೊಟ್ಟಿದ್ದಾರೇನ್ರಿ ಬ್ಲ್ಯಾಂಕೆಟ್ ಇಮ್ಯುನಿಟಿ ನಿಮಗೆ ಕಟ್ಟಬಾರ್ದು ಅಂತ? ಕೊಟ್ಟಿದ್ರು ಯಾವ ಅಡಿನಲ್ಲಿ ಕೊಟ್ಟಿದ್ದಾರೆ ಕೊಡಿ, ನಮಗೆ ಪರಿಶೀಲನೆ ಮಾಡ್ತೀವಿ ನಾವು. ನೋಡಿ, ದಿಸ್ ಈಸ್ ಬಿಕಮಿಂಗ್ ಮಾಕ್ರಿ ಆಫ್ ದ ಕಾನ್ಸ್ಟಿಟ್ಯೂಷನ್, ಮಾಕ್ರಿ ಆಫ್ ದ ಲಾ. ಆದ್ರಿಂದ ನನ್ನ ಪತ್ರ ಭಾಳ ಸ್ಪೆಸಿಫಿಕ್ ಆಗಿದೆ. ಇವರೇನು 100 ವರ್ಷ ಇವರು ಆಚರಣೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಗೌರವಿತವಾಗಿ ಸಂವಿಧಾನಕ್ಕೆ ಮತ್ತೆ ಸಾಕಷ್ಟು ವಿಚಾರಗಳ ಬಗ್ಗೆ ಇಲ್ಲಿ ಆರ್ಎಸ್ಎಸ್ನವರನ್ನ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ನವದೆಹಲಿಯಲ್ಲಿ ಪ್ರಿಯಾಂಕ್ ಖರ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ್ದಾರೆ. ಪಾರದರ್ಶಕತೆ ಕೇಳೋ ತಪ್ಪ ಅಂತ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಬಟ್ ಫಾಲೋ ದ ಲಾ ಆಫ್ ದ ಲ್ಯಾಂಡ್, ಸಿಂಪಲ್ ಆಸ್ ದಟ್. ಇದು ಕಾಂಪ್ರಹೆನ್ಸಿಬಲ್ ಆಗಿಲ್ಲ ಅಂದರೆ ನೋಡೋಣ. ಈಗ ಉತ್ತರ ಕೊಡೋಕ್ಕಾಗಲ್ಲ, ನಾವು ಯಾಕೆ ಉತ್ತರ ಕೊಡಬೇಕು ಅಂದರೆ ಕೊಡಲೇಬೇಕು. ಸರ್ಕಾರ ಕೇಳ್ತಾ ಇದೆ ಉತ್ತರ, ಪ್ರಿಯಾಂಕ್ ಖರ್ಗೆ ಕೇಳ್ತಾ ಇಲ್ಲ. ನೀವು ನೋಡಿ, ಸಾಕಷ್ಟು ವಿಚಾರಗಳು ಏನಪ್ಪಾ ಅಂತಂದ್ರೆ, ಈ ಒಂದು ನೆಲದ ಕಾನೂನುಬದ್ಧವಾಗಿ ಪಾಲನೆ ಮಾಡಲೇಬೇಕಾಗತ್ತೆ. ಈಗ ನಾವೇನಾದ್ರೂ ವಿದೇಶಕ್ಕೆ ಹೋಗ್ತಿದೀವಿ ಅಂತಂದ್ರೆ ಏನ್ ಫಂಡಿಂಗ್ ಮಾಡಕ್ ಹೋಗ್ತಿದ್ದೀರಾ, ಸಾಕಷ್ಟು ವಿಚಾರಗಳನ್ನ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾರೆ. ಆದ್ರೆ ಇವರಲ್ಲಿಗೆ ಹೋಗಿ ಏನ್ ಮಾಡ್ತಾರೆ, ಏನ್ ದುಡ್ಡು ತಗೊಂತಾ ಇದ್ದಾರೆ, ಎಷ್ಟು ದುಡ್ಡು ಆಗ್ತಾ ಇದೆ, ಅದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ.